ನಮಸ್ಕಾರ. ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ವೀಕ್ಷಕರೇ, ಲೋಕಸಭಾ ಚುನಾವಣೆಯ ದಿನಾಂಕ ಇನ್ನೊಂದು ವಾರದ ಒಳಗೆ ಅನೌನ್ಸ್ ಆಗೋ ಸಾಧ್ಯತೆಗಳು ಕಾಣ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳು ಒಬ್ರನ್ನೊಬ್ರು ಕಾದು ನೋಡೋ ತಂತ್ರ ಮಾಡ್ತಾ ಇದ್ದಾರಾ? ಅಭ್ಯರ್ಥಿಗಳ ಪಟ್ಟಿಯನ್ನ ಇನ್ನೂ ಕೂಡ ಇಬ್ರು ಫೈನಲ್ ಮಾಡಿಲ್ಲ. ರಾಜ್ಯದಲ್ಲಿ ಸ್ಪೆಷಲ್ ಸರ್ವೆಗಳನ್ನು ಮಾಡಿಸಿರೋ ಬಿಜೆಪಿ ಹೈಕಮಾಂಡ್ ಈಗಾಗಲೇ ತನ್ನ ಅಭ್ಯರ್ಥಿ ಪಟ್ಟಿಯನ್ನ ಫೈನಲ್ ಮಾಡಿಕೊಂಡಿದೆ. ಆದರೆ ಕಾಂಗ್ರೆಸ್ ಅನ್ನ ಗಲಿಬಿಲಿಗೊಳಿಸೋದಕ್ಕೆ ಅಂತಾನೆ ಇನ್ನಾದರೂ ಅನೌನ್ಸ್ ಮಾಡಲೇ ಇಲ್ಲ. ಕಾಂಗ್ರೆಸ್ ತನ್ನ ಎದುರಾಳಿ ಅಭ್ಯರ್ಥಿ ಯಾರು ಅಂತ ಗೊತ್ತಾಗ್ದೇನೆ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಜೆಡಿಎಸ್ ಅಭ್ಯರ್ಥಿ ಬಂದರೆ ಏನು ಮಾಡಬೇಕು, ಬಿಜೆಪಿ ಅಭ್ಯರ್ಥಿ ನಿಂತರೆ ಏನು ಮಾಡಬೇಕು ಅಂತ ಗೊಂದಲಕ್ಕೆ ಒಳಗಾಗಿದೆ. ಕಾಂಗ್ರೆಸ್ಗೆ ಸದ್ಯಕ್ಕೆ ರಾಜ್ಯದಲ್ಲಿ ಇರೋದು ಒಂದೇ ಒಂದು ಸೀಟು, ಅದು ಬೆಂಗಳೂರು ಗ್ರಾಮಾಂತರ. ಡಿ.ಕೆ. ಸುರೇಶ್ ಸದ್ಯಕ್ಕೆ ಕಾಂಗ್ರೆಸ್ನ ಏಕೈಕ ಸಂಸದ. ಈ ಬಾರಿ ಕಾಂಗ್ರೆಸ್ಗೆ ಅದನ್ನು ಎಲ್ಲಿ ಕಳ್ಕೊಂಡು ಬಿಡ್ತೀವೋ ಅನ್ನೋ ಭಯ ಶುರುವಾಗಿದೆ. ಈ ಭಯಕ್ಕೆ ಕಾರಣ ಆಗಿರೋದು ದ ರಿಯಲ್ ಹೀರೋ, ಸಜ್ಜನ ಮತ್ತು ಹಲವಾರು ಜೀವಗಳನ್ನು ಉಳಿಸಿರೋ ಹೃದ್ರೋಗ ತಜ್ಞ ಡಾಕ್ಟರ್ ಸಿ.ಎನ್. ಮಂಜುನಾಥ್. ಹೌದು, ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಎಲ್ಲ ಲೆಕ್ಕಾಚಾರಗಳನ್ನು ಬುಡಮೇಲು ಮಾಡಿರೋದು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ರಾಜಕೀಯ ಪ್ರವೇಶ. ಒಂದು ಮೂಲದ ಪ್ರಕಾರ ತಿಳಿದಿರೋ ವಿಷಯ ಏನಂದ್ರೆ, 3 ದಿನಗಳ ಹಿಂದೆ ಬಿಜೆಪಿ ಮತ್ತು ಜೆಡಿಎಸ್ ಒಂದು ರಹಸ್ಯ ಸಭೆ ನಡೆಸಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನ ಕಣಕ್ಕೆ ಇಳಿಸೋ ಬಗ್ಗೆ ಅಂತಿಮ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದೆ. ಇದುವರೆಗೂ ಬೆಂಗಳೂರು ಗ್ರಾಮಾಂತರಕ್ಕೆ ಜೆಡಿಎಸ್ ನಾಯಕ ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನ ತರೋದು ಅನ್ನೋ ಸುದ್ದಿಗಳು ಓಡಾಡ್ತಾ ಇದ್ವು. ಆದರೆ ಕುಮಾರಸ್ವಾಮಿ ವರ್ಸಸ್ ಡಿ.ಕೆ. ಸುರೇಶ್ ಫೈಟ್ನಲ್ಲಿ ಏನ್ ಬೇಕಾದ್ರೂ ಆಗಬಹುದು. 100ಕ್ಕೆ 100 ಕುಮಾರಸ್ವಾಮಿ ಗೆಲ್ತಾರೆ ಅನ್ನೋದು ಕಷ್ಟ. ಆ ನಂತರ ಸಿ.ಪಿ. ಯೋಗೇಶ್ವರ್ ಇವರ ಹೆಸರು ಆಲ್ಮೋಸ್ಟ್ ಫೈನಲ್ ಆಗಿತ್ತು. ಆದರೆ ಸಿ.ಪಿ. ಯೋಗೇಶ್ವರ್ ತುಂಬಾ ಲೆಕ್ಕಾಚಾರದ ರಾಜಕಾರಣಿ. ಅವರಿಗೂ ಡಿ.ಕೆ. ಸುರೇಶ್ ವಿರುದ್ಧ ಗೆಲ್ಲೋ ಪೂರ್ತಿ ವಿಶ್ವಾಸ ಇಲ್ಲ. ಹೀಗಾಗಿ ಅವರೇ ಸಣ್ಣ ನಿರಾಸಕ್ತಿಯನ್ನ ತೋರಿಸಿದ್ರು. ಡಿ.ಕೆ. ಸುರೇಶ್ ಅವರನ್ನ ಬಗ್ಗು ಬಡಿಯೋಕೆ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂದ್ರೆ ಅದು ಡಾಕ್ಟರ್ ಸಿ.ಎನ್. ಮಂಜುನಾಥ್. ಈಗ ಬಿಜೆಪಿ ಮತ್ತು ಜೆಡಿಎಸ್ನ ಒಮ್ಮತದ ನಿರ್ಧಾರ ಇದೇ ಆಗಿದೆ. ವೀಕ್ಷಕರೇ, ಸಿ.ಎನ್. ಮಂಜುನಾಥ್ ಅವರ ಹೆಸರು ಫೈನಲ್ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಯಾವ ರೀತಿಲಿ ನಡುಗಿ ಹೋಗಿದೆ ಅಂದ್ರೆ, ಕೈಯಲ್ಲಿದ್ದ ಒಂದೇ ಒಂದು ಸೀಟ್ ಕೂಡ ತಪ್ಪಿ ಹೋಯ್ತಾ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದೆ. ಡಿ.ಕೆ. ಸುರೇಶ್ಗೆ ಬೇರೆ ಯಾರು ಎದುರು ನಿಂತರೂ ಕೂಡ ಸೋಲ್ಸೋ ವಿಶ್ವಾಸ ಇತ್ತು. ಆದರೆ ಈಗ ಭಯ ಶುರುವಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮುನಿರತ್ನ ಅವರಿಗೆ ಟಫ್ ಕಾಂಪಿಟೇಷನ್ ಕೊಟ್ಟು ಸೋತಿದ್ದ ಕುಸುಮ ಅವರನ್ನ ಮಂಜುನಾಥ್ ಅವರ ವಿರುದ್ಧ ಕಣಕ್ಕೆ ಇಳಿಸೋ ಯೋಚನೆ ಮಾಡ್ತಾ ಇದೆ ಕಾಂಗ್ರೆಸ್. ಆದರೆ ಕುಸುಮ ಇಲ್ಲಿ ಮತ್ತೊಂದ್ಸಲ ಹರಕೆ ಕುರಿ ಆಗೋದು ಪಕ್ಕ. ಯಾಕಂದ್ರೆ ಈ ಚುನಾವಣೆಯಲ್ಲಿ ಕುಸುಮ ಎದುರಿಸಬೇಕಾಗಿರೋದು ಬರೀ ಬಿಜೆಪಿಯನ್ನಲ್ಲ, ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರನ್ನೂ ಎದುರಿಸಬೇಕು. ಜೊತೆಗೆ ಇದು ಬರೀ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಚುನಾವಣೆ ಅಲ್ಲ, ಇಲ್ಲಿ ಇಡೀ ಗ್ರಾಮಾಂತರ ಬೆಂಗಳೂರೇ ಕವರ್ ಆಗತ್ತೆ. ಕುಸುಮ ಅನ್ನೋ ಹೆಸರು ಆರ್ ನಗರ ಬಿಟ್ರೆ ಮಿಕ್ಕ ಯಾವ ಭಾಗಕ್ಕೂ ಪರಿಚಯನೇ ಇಲ್ಲ. ಡಿ.ಕೆ. ರವಿಯವರ ಸಿಂಪತಿ ಫ್ಯಾಕ್ಟರ್ ಸಹ ಈ ಸಲ ವರ್ಕ್ ಆಗೋದಿಲ್ಲ. ಆದರೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಹಿಂದೆ ಅವರ ದಶಕಗಳ ಸಾಧನೆ ಇದೆ. ಅವರ ಕೈಯಿಂದ ಗುಣವಾದ ಲಕ್ಷಾಂತರ ಹೃದ್ರೋಗಿಗಳ ಹಾರೈಕೆ ಇದೆ. ಇದೆಲ್ಲದರ ಜೊತೆಗೆ ಅವರು ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಅನ್ನೋ ಬಲ ಇದೆ. ಒಕ್ಕಲಿಗ ಸಮುದಾಯ ಬೆನ್ನಿಗಿದೆ. ಅದರಲ್ಲೂ ಮಂಜುನಾಥ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಸಮಸ್ತ ಹಿಂದೂಗಳು, ಬಿಜೆಪಿ RSS ಬೆಂಬಲಿಗರು ಈ ಬಾರಿ ಮಂಜುನಾಥ್ ಅವರಿಗೆ ಮತ ನೀಡ್ತಾರೆ. ಡಿ.ಕೆ. ಸುರೇಶ್ ಕಡೇ ಪಕ್ಷ ಠೇವಣಿ ಉಳಿಸ್ಕೊಳ್ತಿದ್ರೋ ಏನೋ, ಕುಸುಮ ಅವರಿಗೆ ಠೇವಣಿ ಉಳಿಸ್ಕೊಳ್ಳೋದು ಕೂಡ ಬಹುಶಃ ಕಷ್ಟ ಆಗಬಹುದು. ವೀಕ್ಷಕರೇ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ರಾಜಕೀಯಕ್ಕೆ ಬರಬಹುದು ಅನ್ನೋ ಸುದ್ದಿನೇ ಕಾಂಗ್ರೆಸ್ ಅನ್ನ ವಿಪರೀತವಾಗಿ ಕಂಗೆಡಿಸಿತ್ತು. ಅದೇ ಕಾರಣಕ್ಕೆ ಅವರನ್ನ ಹೇಗಾದ್ರೂ ತಡಿಬೇಕು ಅಂತ ಜಯದೇವ ಆಸ್ಪತ್ರೆಯಲ್ಲಿ ಅವ್ಯವಹಾರ, ಹಗರಣ ಅಂತ ಮಂಜುನಾಥ್ ಅವರ ಹೆಸರು ಕೆಡಿಸೋ ಪ್ರಯತ್ನ ಮಾಡ್ತು ಕಾಂಗ್ರೆಸ್ ಸರ್ಕಾರ. ಅವರ ಚಾರಿತ್ರ್ಯ ವಧೆಗೆ ಟ್ರೈ ಮಾಡ್ತು. ಕಾನೂನಿನ ಕತ್ತರೆಯಲ್ಲಿ ಸಿಕ್ಕಿಸಿ ತೊಂದರೆ ಕೊಡೋದಕ್ಕೆ ಸಂಚು ರೂಪಿಸ್ತು. ಆದರೆ ಪ್ರಾಮಾಣಿಕರು ಅಂತ ಹೆಸರು ಮಾಡಿರೋ ಮಂಜುನಾಥ್ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೇ ಇಲ್ಲ.
ರಾಜಕೀಯಕ್ಕೆ ಬರಲೇಬೇಕು ಅನ್ನೋದು ಅವರ ಆಸೆ ಆಗಿರಲಿಲ್ಲ. ಆದರೆ ಈಗ ಡೆಸ್ಟಿನಿ ಅನ್ನೋದು ಅವರಿಗೆ ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದೆ. ಸ್ನೇಹಿತರೆ, ಬಹಳಷ್ಟು ಜನ ಅಂದ್ಕೊಂಡಿರೋ ಹಾಗೆ CN ಮಂಜುನಾಥ್ ಅವರನ್ನ ರಾಜಕೀಯಕ್ಕೆ ಕರೆದು ತರ್ತಾ ಇರೋದು ಗೌಡರ ಕುಟುಂಬ ಅಲ್ಲ, ಅಥವಾ ರಾಜ್ಯ BJP ಕೂಡ ಅಲ್ಲ. ಮಂಜುನಾಥ್ ಅವರನ್ನ ರಾಜಕೀಯಕ್ಕೆ ಸ್ವಾಗತ ಮಾಡಿರೋದು ಪ್ರಧಾನಿ ಮೋದಿಜಿ ಮತ್ತು ಚಾಣಕ್ಯ ಅಮಿತ್ ಶಾ. ಎಸ್, ಇದು ಅವರಿಬ್ಬರ ಮಾಸ್ಟರ್ ಪ್ಲಾನ್. ಪ್ರಧಾನಿ ಮೋದಿಜಿ ಕಡೆಯಿಂದ ದೇವೇಗೌಡರಿಗೆ ಒಂದು ಪರ್ಸನಲ್ ಪ್ರಾಮಿಸ್ ಅಥವಾ ಭರವಸೆ ಸಿಕ್ಕಿದೆಯಂತೆ. ಏನಾ ಭರವಸೆ? ಕರ್ನಾಟಕ ರಾಜ್ಯದಿಂದ ನಮ್ಮ ಕ್ಯಾಬಿನೆಟ್ಗೆ ಒಬ್ಬ ದಕ್ಷ ಆರೋಗ್ಯ ಸಚಿವರನ್ನ ನೀವು ಕೊಡ್ತಿದ್ದೀರಿ ಅಂತ. ಅದರ ಅರ್ಥ ಮಂಜುನಾಥ್ ಅವರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿ ಹೆಲ್ತ್ ಮಿನಿಸ್ಟರ್ ಮಾಡೋ ಆಲೋಚನೆ ಮೋದಿಜಿಗೆ ಇದೆ. ಕರ್ನಾಟಕದಿಂದ ಒಬ್ಬ ಅರ್ಹ ವ್ಯಕ್ತಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ ಅಂದ್ರೆ ಅದಕ್ಕಿಂತ ಸಂತೋಷ ಬೇರೇನಿದೆ? ಅದರಲ್ಲೂ ಒಬ್ಬ ನಿವೃತ್ತ ವೈದ್ಯರಿಗೆ ಆರೋಗ್ಯ ಖಾತೆ ಸಿಕ್ಕರೆ ಈ ದೇಶಕ್ಕೆ ಏನೆಲ್ಲ ಒಳ್ಳೇದಾಗಬಹುದು ಅಲ್ವಾ? ಡಾಕ್ಟರ್ CN ಮಂಜುನಾಥ್ ಸ್ಪರ್ಧೆಯಿಂದ ಪೂರ್ತಿ ಬೆಂಗಳೂರು BJP ವಶ ಆಗೋದಂತೂ ಖಚಿತ ಆಗಿದೆ. DK ಸುರೇಶ್ ಈಗಾಗಲೇ ಪ್ರತ್ಯೇಕ ದೇಶದ ಮಾತಾಡಿ ತುಂಬಾ ದೊಡ್ಡ ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ. ಅದರ ಪಾಲನ್ನ ಸರಿಯಾಗಿ ನಮಗೆ ಕೊಡಬೇಕಾಗಿದೆ. ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಪಾಲ್ ಏನ್ ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು. ಬೆಂಗಳೂರು ಉತ್ತರಕ್ಕೆ ವಲಸೆ ಬಂದ್ರೆ ಅವರಿಗೆ BJP ಎದುರಾಳಿ ಯಾರು ಅನ್ನೋದ್ರ ಮೇಲೆ ಅವರ ಹಣೆ ಬರಹ ಡಿಸೈಡ್ ಆಗತ್ತೆ. ರಾಜಕೀಯವನ್ನ ಬದಿಗಿಟ್ಟು ನೋಡಿದ್ರು ಕೂಡ ಡಾಕ್ಟರ್ CN ಮಂಜುನಾಥ್ ಅವರಂಥ ಮುತ್ಸದ್ದಿ, ಜನನಾಯಕ, ವಿದ್ಯಾವಂತ ಹಾಗೂ ಸಜ್ಜನರು ಜನಪ್ರತಿನಿಧಿ ಆಗಬೇಕು ಅನ್ನೋದು ಮತದಾರರ ಆಸೆ. ಇನ್ನು 2 ತಿಂಗಳಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ನಮಸ್ಕಾರ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ TV ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.